ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿವಿನಾಶನಂ. ಓಂ ದುರ್ಗಾ ಪರಮೇಶ್ವರ್ಯೈ ನಮಃ. ವೃಷಭ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ನಾನು ಒಂದು ಅದ್ಭುತವಾದಂತಹ ದಿವ್ಯವಾದ ಪರಮ ಪವಿತ್ರವಾದಂತಹ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿದ್ದೇನೆ. ಇಲ್ಲಿ ಸಮುದ್ರ, ಎರಡು ನದಿಗಳು ಹಾಗೂ ಸಮುದ್ರದ ಒಂದು ಸಂಗಮ ಸ್ಥಳ ಇದು ಕೋಡಿಬೆಂಗ್ರೆ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನ. ಈ ಒಂದು ದೇವಿಯ ಸಂಪೂರ್ಣ ದರ್ಶನ, ಪೂಜೆ ಇತ್ಯಾದಿ ಎಲ್ಲದನ್ನು ಸಹ ನಿಮಗೆ ವಿಡಿಯೋ ಮಾಡಿದ್ದೇನೆ, ಎಲ್ಲದೂ ಸಹ ನಿಮಗೆ ತೋರಿಸಲಿದ್ದೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಹಾಗೂ ಇದೇ ವಿಡಿಯೋದಲ್ಲಿ ನಾನು ಇದೇ ಸನ್ನಿಧಾನದ ಕೂತ್ಕೊಂಡು ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನ ತಿಳಿಸಲಿದ್ದೇನೆ. ಏನೇನು ಒಳ್ಳೇದಾಗಲಿದೆ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಅಂತ ಹೇಳಿ. ಸೊ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ಬಹಳ ಮುಖ್ಯವಾಗಿರ್ತದೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಏನೇನು ಶುಭವನ್ನ ಆಶಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಓಂ ದುಂ ದುರ್ಗಾಯೈ ನಮಃ ಅಥವಾ ಓಂ ದುರ್ಗಾಯೈ ನಮಃ ಅಂತ ಕಮೆಂಟ್ ಮಾಡಿ. ದುರ್ಗಾ ಅನುಗ್ರಹ ಖಂಡಿತವಾಗಿ ಪ್ರತಿಯೊಬ್ಬರ ಮೇಲೆ ಸಹ ಆಗ್ಲಿ, ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಮೊದಲನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮೊದಲಿನಿಂದ ನೀವೊಂದು ಸಂಘಟನೆಯನ್ನ ಮಾಡಿಕೊಂಡು ಒಂದು ನಿಯಮಿತವಾಗಿ ಹೋರಾಟವನ್ನ ಮಾಡಿಕೊಂಡು ಬಂದಂತಹ ವ್ಯಕ್ತಿ ಆಗಿದ್ರೆ ನಿಮಗೆ ಅಕ್ಟೋಬರ್ ತಿಂಗಳು ಬಹಳ ಪ್ರಶಸ್ತವಾಗಿದೆ. ಈ ಹಿಂದಿಂದ ನೀವು ಮಾಡಿಕೊಂಡು ಬಂದಂತಹ ಹೋರಾಟಗಳಿಗೆ ಒಂದು ಫಲ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ನೀವು ನೋಡಲಿದ್ದೀರಿ ಅಂತ ಕಂಡು ಬರ್ತಾ ಇದೆ. ಅಂದ್ರೆ ಆ ಸಂಘಟನಾತ್ಮಕವಾಗಿ ಏನಂತ ನೀವು ಒಂದು ಗ್ರೂಪ್ ಕಟ್ಕೊಳ್ತೀರಾ, ನಿಮ್ಮ ಸಂಘಟನೆ ತುಂಬಾ ಮೊದಲಿಂದ ಮಾಡ್ಕೊಂಡ್ ಬಂದಿದ್ದೀರಾ ಅನ್ನುವಂತಹ ರೆಕಗ್ನೈಸೇಷನ್, ಸಂಘಟನೆಗೂ ರೆಕಗ್ನೈಸೇಷನ್, ತನ್ನ ಮೂಲಕ ಸಂಘಟನೆಯಲ್ಲಿ ನಿಮಗೂ ಒಂದು ರೆಕಗ್ನೈಸೇಷನ್ ಅಂದ್ರೆ ಗುರುತಿಸುವಿಕೆ, ನಿಮ್ಮನ್ನ ಗುರುತಿಸ್ತಕ್ಕಂಥದ್ದು, ನಿಮ್ಮ ಶ್ರಮವನ್ನ ಈ ಹಿಂದೆ ಮಾಡಿದಂತ ಇಂದಿನಿಂದ ನೀವು ಮಾಡಿಕೊಂಡು ಬಂದ ಹೋರಾಟವನ್ನ ಗುರುತಿಸಿ ನಿಮಗೆ ಸನ್ಮಾನಿಸ್ತಕ್ಕಂಥದ್ದು, ಪ್ರಮುಖವಾದ ಹುದ್ದೆಗಳನ್ನು ಕೊಡ್ತಕ್ಕಂಥದ್ದು, ವಿಶೇಷವಾಗಿ ನಿಮ್ಮನ್ನ ಗುರುತಿಸ್ತಕ್ಕಂಥದ್ದು ಬಹಳ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಡೀಲಿದೆ. ಖಂಡಿತವಾಗಿ ಒಳ್ಳೇದಾಗ್ಲಿ. ದೃಷ್ಟಿ, ಶತ್ರು ಬಾಧೆಗಳನ್ನು ಸ್ವಲ್ಪ ದೂರ ಇರಿ, ಅದಕ್ಕೆ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಖಂಡಿತವಾಗಿ ಒಳ್ಳೇದಾಗ್ಲಿ. ಎರಡನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಂಬಂಧಗಳಲ್ಲಿ ಸುಧಾರಣೆ ಅಂತ ಕಂಡು ಬರ್ತಾ ಇದೆ. ಅಂದ್ರೆ ನೀವು ಯಾರ ಜೊತೆಗೆಲ್ಲಾದರೂ ಸಂಬಂಧಗಳು ಹಳಸಿ ಹೋಗಿದ್ರೆ, ಯಾರ ಜೊತೆಗೋ ನಿಮ್ಮ ಸಂಬಂಧಗಳು ಹಳಸಿ ಹೋಗಿದೆ, ಸರಿಯಾಗಿಲ್ಲ, ಈಗ ಮೊದಲು ತುಂಬಾ ಚೆನ್ನಾಗಿ ಮಾತಾಡಿಸಿ ತುಂಬಾ ಚೆನ್ನಾಗಿದ್ರಿ, ಅವರು ಇನ್ವೆಸ್ಟ್ ಮಾಡ್ತಿದ್ರು, ನೀವು ಇನ್ವೆಸ್ಟ್ ಮಾಡ್ತಿದ್ರಿ, ಅವರು ನಿಮ್ಮ ಕಷ್ಟಕ್ಕೆ ನೀವು ಅವರ ಕಷ್ಟಕ್ಕೆ ಎಲ್ಲ ಆಗ್ತಿದ್ರಿ. ಈಗ ಅಂತದ್ದೇನಿಲ್ಲ, ಸಂಬಂಧಗಳೆಲ್ಲ ಹಳಸಿ ಹೋಗಿದೆ, ಅದೆಲ್ಲೋ ಏನೋ ಸರಿ ಇಲ್ಲ, ಸಂಬಂಧಗಳೆಲ್ಲ ಹಾಳಾಗ್ತಾ ಇದೆ ಅಂತಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಈ ಸಂಬಂಧಗಳನ್ನ ಸುಧಾರಿಸಿಕೊಳ್ಳಲು ಒಳ್ಳೆಯ ಅವಕಾಶಗಳು ಸಿಗಲಿದೆ. ಮಾಡೋದು ಬಿಡೋದು ನಿಮ್ ಕೈಲಿದೆ, ಬಟ್ ಅವಕಾಶ ಅಂತೂ ಸಿಗಲಿದೆ. ನೀವು ಅವರು ಬಗ್ಲಿ ಅಂತ ನೀವು ಬಗ್ಲಿ ಅಂತ ಅವರು, ಅದು ಬೇಕಾದ್ರೆ ಗಂಡ ಹೆಂಡತಿ ಮಧ್ಯೆ ಆಗಿರಬಹುದು, ಸ್ನೇಹಿತರ ನಡುವೆ ಆಗಿರಬಹುದು, ಬಿಸ್ನೆಸ್ ಪಾರ್ಟ್ನರ್ಸ್ ನಡುವೆ ಆಗಿರಬಹುದು, ಸಂಬಂಧಿಗಳನ್ನ ಎಲ್ಲಿ ಬೇಕಾದ್ರೂ ಆಗಿರಬಹುದು. ಹಳಸಿ ಹೋದ ಸಂಬಂಧಗಳನ್ನ ಪುನಃ ಸರಿ ಮಾಡಿಕೊಳ್ಳುವ ಅದ್ಭುತವಾದ ಅವಕಾಶ ನಿಮಗೆ ಸಿಗಲಿದೆ. ಆ ಸಂಬಂಧಕ್ಕೆ ಏನು ಪ್ರಾಮುಖ್ಯತೆ ಇದೆ ಅನ್ನುವಂಥದ್ದು ಮೇಲೂ ಸಹ ನೀವು ಅದನ್ನು ಸರಿ ಮಾಡ್ಕೊಳ್ತೀರಾ ಇಲ್ವಾ ಅನ್ನುವಂಥದ್ದು ಅವಲಂಬಿತವಾಗಿರ್ತದೆ, ಗೊತ್ತಿದೆ. ಬಟ್ ನನ್ನ ತಾಯಿ ನನಗೊಂದು ಮಾತು ಯಾವಾಗಲೂ ಹೇಳ್ತಿರ್ತಾರೆ, ನಾವು ಬೇಡ ಅನ್ಕೊಂಡು ಹುಲ್ಕಟ್ಟೆ ಬೇಕಾಗತ್ತೆ ಮಗನೇ ಅಂತ ಬೈತಿದ್ರು, ಅಂದ್ರೆ ಹೇಳ್ತಿದ್ರು ನನಗೆ ಬುದ್ಧಿವಾದವನ್ನ. ಅಂದ್ರೆ ಈ ಹಸುಗಳನ್ನ ಸಾಕುವಾಗ ಹುಲ್ಲಿನ ರಾಶಿ ಇದ್ದಾಗ ಈ ಹುಲ್ಕಟ್ಟು ಬೇಡ ಅಂತ ಬಿಸಾಕಿರ್ತೀವಂತೆ. ಆದ್ರೆ ಟೈಮ್ಗಳಲ್ಲಿ ಎಂತ ಸಮಯ ಬಂದ್ಬಿಡುತ್ತೆ ಅಂದ್ರೆ ಆ ಒಂದು ಬೇಡ ಅಂತ ಬಿಸಾಕದ ಹುಲ್ಕಟ್ಟಿದ್ರು ಸಾಕಾಗಿತ್ತು, ಇವತ್ತು ಹಸು ಕೊಡಕ್ಕೆ ಅದೇ ಬೇಕಾಗಿತ್ತು ಅನ್ನುವ ಪರಿಸ್ಥಿತಿ ಬಂದ್ಬಿಡ್ತದೆ ಅಂತ. ಆದ್ರಿಂದ ಯಾವ ವ್ಯಕ್ತಿಯನ್ನು ಸಹ ನಾವು ಆಗ ಅವ್ರು ಬೇಡ ಅನ್ನುವಂಥದ್ದು ಬೇಡ.
ಒಂದು ಉತ್ತಮವಾದ ಒಂದು ಸಂಬಂಧ, ಹಾಯ್ ಹೆಲೋನಾರು ಇಟ್ಕೊಂಡು ಏನೋ ಒಂದು ಉತ್ತಮವಾದಂಥ ರೀತಿಯಲ್ಲಿ ನಗನಗತ ಸಂಬಂಧಗಳನ್ನ ಇಟ್ಕೊಂಡ್ರೆ ನಿಮ್ಮ ಕಷ್ಟಕ್ಕೆ ಅವ್ರು ಆಗುವ ಸಾಧ್ಯತೆ ಖಂಡಿತವಾಗಿ ಇರ್ತದೆ. ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಜೀವನ ನಿಮ್ಮ ಇಷ್ಟ ಯೋಚನೆ ಮಾಡ್ಕೊಳ್ಳಿ. ಬಟ್ ಸಂಬಂಧಗಳಲ್ಲಿ ಸುಧಾರಣೆ ತಂದುಕೊಳ್ಳುವ ಅವಕಾಶಗಳಿದೆ. ವಿಶೇಷವಾಗಿ ನೀವು ಆರಾಧನೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ವಿಶೇಷ ಪೂಜೆ ಪುನಸ್ಕಾರಗಳು ಈ ಬಾರಿ ವಿಶೇಷವಾಗಿ ಮಹಾಸೂರ್ಯ ಗ್ರಹಣ ಇದೆ, ಹೆದರಬೇಡಿ, ಆಚರಣೆ ಇಲ್ಲ, ಫಲ ಮಾತ್ರ ಇರ್ತದೆ. ಅದ್ರ ಬಗ್ಗೆಯೂ ಸಹ ನಾವು ವಿಶೇಷ ದೇವತಾರಾಧನೆ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಮೂರನೇ ಶುಭ ವಿಚಾರ, ವೃಷಭ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮಲ್ಲಿ ತುಂಬಾ ಟ್ಯಾಲೆಂಟ್ ಇದ್ದು, ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮಲ್ಲಿ ಯಾವುದೋ ಒಂದು ಟ್ಯಾಲೆಂಟ್ ಇದೆ, ಬಟ್ ಪ್ರೋತ್ಸಾಹ ಇಲ್ಲ. ನಮ್ಮ ಹತ್ರ ಟ್ಯಾಲೆಂಟ್ ಇದೆ ಗುರುಗಳೇ, ಬಟ್ ನಮ್ಗೆ ಪ್ರೋತ್ಸಾಹ ಇಲ್ಲ, ನಮ್ಗೆ ಸಪೋರ್ಟ್ ಇಲ್ಲ. ನಮ್ಗೇನಾದ್ರು ಒಂದು ಸಪೋರ್ಟ್ ಕೊಟ್ಟಿದ್ರೆ, ಪ್ರೋತ್ಸಾಹಿಸಿದ್ರೆ ನಾವು ಯಾವುದೋ ಲೆವೆಲ್ಗೆ ಹೋಗ್ತಿದ್ವಿ ಅಂತ ದುಃಖಿಸ್ಕೊಂಡು ಕೊರಗ್ತಾ ನೀವೇನಾದ್ರು ಕೂತ್ಕೊಂಡಿದ್ರೆ ಯೋಚನೆ ಮಾಡಬೇಡಿ. ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಆ ಪ್ರೋತ್ಸಾಹ, ಆ ಸಪೋರ್ಟ್, ನೀವೇನ್ ಬಯಸ್ತಾ ಇದ್ರಿ, ನೀವ್ ಯಾವ್ದಕ್ಕೋಸ್ಕರ ಕಾಯ್ತಾ ಇದ್ರಿ, ಅದು ಸಿಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಅದನ್ನ ನೀವು ಬಳಸ್ಕೊಳ್ತೀರಾ, ಬಿಟ್ಬಿಡ್ತೀರಾ, ಅಥವಾ ಸರಿಯಾಗಿ ಬಳಸ್ಕೊಳ್ಳದೆ ಅರ್ಧಂಬರ್ಧ ಬಳಸ್ಕೊಳ್ತೀರಾ, ಎಲ್ಲ ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳು. ದೇವತಾರಾಧನೆ ಮಾಡಿಕೊಂಡು ಪರಿಹಾರಗಳನ್ನ ಮಾಡಿಕೊಂಡು ಸರಿಯಾಗಿ ಬಳಸ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಶುಭವಂತೂ ಕಾಯ್ತಾ ಇರ್ತದೆ. ಸೊ ಅದರಿಂದ ಸಪೋರ್ಟ್ ಸಿಗುತ್ತೆ, ಯಾರನ್ನೂ ಹಾಳು ಮಾಡ್ಕೊಳ್ಬೇಡಿ, ಸಪೋರ್ಟ್ ಖಂಡಿತವಾಗಿ ಸಿಗುತ್ತೆ. ಒಳ್ಳೇದಾಗ್ಲಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಪರಿಹಾರ ತಿಳಿಸ್ತೇನೆ. ನಾಲ್ಕನೆಯ ಶುಭ ವಿಚಾರ, ವೃಷಭ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಒಂದು ಹಠ ಯಾವಾಗ್ಲೂ ಕೆಟ್ಟದು ಅಂತಾನೂ ಹೇಳ್ತಾರೆ. ಕೆಲವೊಮ್ಮೆ ಅಪರೂಪದಲ್ಲಿ ಹಠ ಒಳ್ಳೇದು ಆಗ್ಬಿಡಬಹುದು. ಸೊ ಆದ್ರಿಂದ ಹಠಕ್ಕೆ ಬಿದ್ದು ಯಾವುದೋ ಒಂದು ವಿಶೇಷವಾದಂತಹ, ಯಾಕೆಂದ್ರೆ ಕುಜನ ಪ್ರಭಾವ ತುಂಬಾ ಜಾಸ್ತಿ. ಷಷ್ಠದ ಕುಜ ಯಾವಾಗಲೂ ಶುಭ ಫಲವನ್ನ ಕೊಡ್ತಾನಂತೆ. ಸಪ್ತಮಾಧಿಪತಿಯಾಗಿ ಷಷ್ಠದಲ್ಲಿ ಕುಜ ಇದ್ದಾನೆ ಅಂದ್ರೆ ನಿಮಗೆ ಕುಜ ಶುಭ ಫಲವನ್ನೇ ಕೊಡಬೇಕು. ಇಲ್ಲಿ ಕುಜಗ್ರಹ ಭೂಮಿಕಾರಕ, ಕುಜಗ್ರಹ ರಕ್ತಕಾರಕ, ಕುಜಗ್ರಹ ಅಗ್ನಿಕಾರಕ. ಕುಜಗ್ರಹನಿಂದಾಗಿ ಕುಜನ ಬಲ ಅಂತ ಅನ್ನಬಹುದು. ಸೊ ವೃಷಭ ರಾಶಿಯವರಿಗೆ ಕುಜನ ಬಲ, ಒಂದ್ ಸ್ವಲ್ಪ ಹಠದ ಸ್ವಭಾವ ಬಂದಾದ್ರೂ ಸಹ ನಿಮ್ಮ ಭೂಮಿ ವ್ಯವಹಾರಗಳು ನಿಂತೋಗಿದ್ದನ್ನು ಸುಧಾರಿಸ್ಕೊಬಿಡ್ತೀರಾ. ಅಂದ್ರೆ ಯಾವುದೋ ಒಂದು ಸೈಟ್ ಸೇಲ್ ಮಾಡಬೇಕು, ಭೂಮಿ ಮಾರಾಟ ಮಾಡಬೇಕು, ಅಥವಾ ಯಾವುದನ್ನ ಖರೀದಿ ಮಾಡಬೇಕು, ಅಥವಾ ನೀವೇನಾದ್ರೂ ಕುಜ ಅಂದ್ರೆ ನೀವು ವೃಷಭ ರಾಶಿಯವರಾಗಿ ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದ್ರೆ, ಬೇಕರಿ ಬಿಸ್ನೆಸ್ ನಡೆಸ್ತಾ ಇದ್ರೆ, ಹಾಲಿನ ಉತ್ಪನ್ನಗಳ ವ್ಯವಹಾರಗಳನ್ನ ಮಾಡ್ತಾ ಇದ್ರೆ, ಹೈನುಗಾರಿಕೆ ಮಾಡ್ತಾ ಇದ್ರೆ, ಕೃಷಿ ಮಾಡ್ತಾ ಇದ್ರೆ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ, ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ರಿಪೇರ್ಸ್, ಸೇಲ್ಸ್ ಅಂಡ್ ಸರ್ವಿಸ್ ಈ ಒಂದು ವಿಭಾಗಗಳಲ್ಲಿದ್ರೆ, ಸೊ ಕುಜನ ಅಂಡರ್ನಲ್ಲಿ ಏನೇ ಇದ್ರು, ನೀವು ರೈತರಾಗಿದ್ರೆ ವೃಷಭ ರಾಶಿಯಾಗಿದ್ದು ಖಂಡಿತವಾಗಿ ನಿಮಗೆ ಒಂದು ಚಿಕ್ಕದಾಗಿ ಹಠ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀರಾ. ಒಂದ್ ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಕಂಡು ಬರ್ತಾ ಇದೆ ನಿಮಗೆ. ಖಂಡಿತವಾಗಿ ಒಳ್ಳೇದಾಗ್ಲಿ. ಐದನೆಯ ಶುಭ ವಿಚಾರ, ವೃಷಭ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅಕ್ಟೋಬರ್ ತಿಂಗಳ 2 ಹಾಗೂ 3ನೇ ವಾರಗಳಲ್ಲಿ ನಿಮಗೆ ಒಂದು ಪರಿವರ್ತನ ಯೋಗ ಇದೆ. ಅಂದ್ರೆ ಶುಕ್ರನ ಮನೆಯಲ್ಲಿ ಬುಧ, ಬುಧನ ಮನೆಯಲ್ಲಿ ಶುಕ್ರ, ತುಲಾ ರಾಶಿಯಲ್ಲಿ ಬುಧ, ಕನ್ಯಾ ರಾಶಿಯಲ್ಲಿ ಶುಕ್ರ, ನೀಚ ಸ್ಥಿತಿ ಶುಕ್ರ ಕನ್ಯಾ ರಾಶಿಯಲ್ಲಿ. ಆದ್ರೆ ಈ ಪರಿವರ್ತನ ಯೋಗದಿಂದಾಗಿ ಏನಾಗುತ್ತೆ ಅಂತಂದ್ರೆ, ಇನ್ನು ಆಗೋದೇ ಇಲ್ಲ, ಮುಗೀತು ಕತೆ ಅಂತ ಅನ್ಕೊಂಡಂತಹ ಕೆಲವಿಷ್ಟು ಇನ್ನೇನು ಮುಗಿದೋಯ್ತು, ಇನ್ನೆಲ್ಲ ಫುಲ್ ಪ್ರಾಬ್ಲಮ್ಮೇ ಅನ್ನುವಂಥದ್ದು ಕೂಡ ಸಡನ್ ಆಗಿ ಬೌನ್ಸ್ ಬ್ಯಾಕ್ ಆಗುತ್ತೆ, ಪ್ರಾಬ್ಲಮ್ ಇಂದ ಸಾಲ್ವ್ ಆಗುತ್ತೆ. ಬಟ್ 2ನೇ ಹಾಗೂ 3ನೇ ವಾರ ಮಾತ್ರ, ಮೊದಲನೇ ವಾರ ಇಲ್ಲ, ಕೊನೆ ವಾರನೂ ಇಲ್ಲ. 2 ಹಾಗೂ 3ನೇ ವಾರದಲ್ಲಿ ಒಂದ್ ಸ್ವಲ್ಪ ನಿಮಗೆ ಆ ವಿಚಾರದಲ್ಲಿ, ಅಥವಾ 3ನೇ ವಾರ ಅಂತಾನೆ ಅನ್ಕೊಳ್ಳಿ, ಏನು ಹಿಂಗ ಬಂದು ಹೋಯ್ತು, ಜಸ್ಟ್ ಮಿಸ್ ಆಯ್ತು ಅಂತ, ಜಸ್ಟ್ ಮಿಸ್ ಆಯ್ತು ಗುರುಳೆ, ನಾನು ಮುಗಿದೋಯ್ತು ಕತೆ ಅನ್ಕೊಂಡಿದ್ದೆ, ಹೋಯ್ತು ಅಂತ ಅನ್ಕೊಂಡಿದ್ದೆ, ಬಟ್ ಬಚಾವಾಗೋಯ್ತು. ಇನ್ನು ನನ್ಗೆ ಕೊಡ್ಲೇಬೇಕು ದುಡ್ಡು ಅಂತ ಬಂದು ಕುತ್ಕೊಂಡ್ಬಿಟ್ಟಿದ್ರು, ಕೂತ್ಗೆ ಮೇಲೆ ಕುತ್ಕೊಂಡ್ಬಿಟ್ರು, ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ರು, ನಾನು ಮುಗೀತೀನಿ, ಎಲ್ಲಿಂದ ಆಗೋಯ್ತು ಕತೆ ಅನ್ಕೊಂಡಿದ್ದೆ, ಬಟ್ ಇದೊಂದ್ಸಲ ಲಾಸ್ಟ್ ಚಾನ್ಸು ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಎದ್ದೋದ್ರು. ಮತ್ತೆ ಪುನಃ ಒಂದಿಷ್ಟು ಟೈಮ್ ಕೊಟ್ರು, ಮತ್ತೆ ಅವಕಾಶ ಕೊಟ್ರು, ಮತ್ತೆ ಏನೋ ಸಿಕ್ತು, ಅಥವಾ ಹೋಯ್ತು ಕೆಲಸ ಅನ್ಕೊಂಡೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಉಳಿದೋಯ್ತು. ಅದು ಹೆಂಗೆ, ಅದು ಏನ್ ಮಿರಾಕಲ್ ಆಯ್ತು ಅಂತ ಗೊತ್ತಿಲ್ಲ. ಪರಿವರ್ತನ ಯೋಗ, ಪರಿವರ್ತನ ಯೋಗದಿಂದ ಆಗತ್ತೆ. ಅಥವಾ ಎಲ್ಲೂ ಸಹ ನಿಮಗೆ ಸಾಲ ಹುಟ್ಟುತ್ತಾ ಇಲ್ಲ ಅಂತಂದ್ರೆ 3ನೇ ವಾರದಲ್ಲಿ, 2ನೇ ವಾರದ ಎಂಡ್ ಅಥವಾ 3ನೇ ವಾರದಲ್ಲಿ ನಿಮ್ಗೊಂದು ಕಡೆ ಸಾಲ ಹುಟ್ಟುವ ಸಾಧ್ಯತೆ ಇದೆ. ಎಲ್ಲೂ ಸಿಗ್ತಾ ಇಲ್ಲ ಗುರುಳೆ ಅಂದ್ರು ಸಹ ನೀವು
100 ರೂಪಾಯಿ ಬಯಸೋ ಜಾಗದಲ್ಲಿ 50 ರೂಪಾಯಿ ಸಿಗ್ಬೋದು, ಅಥವಾ 60 ಸಿಗ್ಬೋದು, 40 ಸಿಗ್ಬೋದು, ಬಟ್ ಸಿಗತ್ತೆ, ಏನೋ ಒಂದು ಸಿಗತ್ತೆ. ಶೂನ್ಯ ಇಲ್ಲ, ಅನಿರೀಕ್ಷಿತ. ಅದೇ ಹೇಳ್ತಾ ಇರುವಂತದ್ದು, ನಿಮ್ಗೆ ಆಗಲ್ಲ ಅನ್ಕೊಂಡಿದ್ದು ಆಗ್ಬಿಡುತ್ತೆ ಅಂತ. ಆಯ್ತಲ್ವಾ? ಅದು ಯಾವ ವಿಚಾರದಲ್ಲಿ ಬೇಕಾರಾಗಿರ್ಬೋದು, ಅದೊಂದು ಸ್ವಲ್ಪ ಅನುಕೂಲತೆಗಳಿದೆ. ವೃಷಭ ರಾಶಿಯವರ ಈ ಅಕ್ಟೋಬರ್ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರ ಹಾಗೂ ಸೂರ್ಯಗ್ರಹಣದ ವಿಶೇಷ ದೋಷಗಳಿಂದ ಪರಿಹಾರಕ್ಕೋಸ್ಕರ ನಾವು ಮಾಡ್ತಾ ಇರುವ ವಿಶೇಷವಾದಂತಹ ಪರಿಹಾರ ಹಾಗೂ ವಿಶೇಷ ಪ್ರಸಾದ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಸೆಪ್ಟೆಂಬರ್ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ನವರಾತ್ರಿ, ಅದರ ಮರುದಿನದಿಂದನೇ ನವರಾತ್ರಿಯು ಸಹ ಆರಂಭದ ಕಾಲ. ಅವತ್ತಿನ ದಿವಸ ಮಹಾ ಸೂರ್ಯಗ್ರಹಣವೂ ಸಹ ಸಂಭವಿಸ್ತಾ ಇದೆ. ಅದರ ಹೆದರುವ ಅವಶ್ಯಕತೆ ಇಲ್ಲ. ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಭಾರತದಲ್ಲಿ ಗೋಚಾರ ಇಲ್ಲದ ಕಾರಣ ನಮಗೆ ಗ್ರಹಣದ ಆಚರಣೆ ಇಲ್ಲ. ಗ್ರಹಣಾಚರಣೆ ಇಲ್ಲ ಅಂದ್ರೇನು? ಹಿಂದೆ ಚಂದ್ರಗ್ರಹಣದಲ್ಲಿ ಉಪವಾಸ ಮಾಡಬೇಕು, ಹೊರಗಡೆ ಹೋಗಬಾರದು, ಆಹಾರ ಸೇವನೆ ಮಾಡಬಾರದು ಇತ್ಯಾದಿ ಒಂದಿಷ್ಟು ರೂಲ್ಸ್ ಗಳನ್ನೇನು ಹೇಳಿದ್ದೇನೆ, ಆ ಯಾವ ರೂಲ್ಸು ಸಹ ಈ ಸೂರ್ಯಗ್ರಹಣಕ್ಕೆ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಸೂರ್ಯಗ್ರಹಣ ರಾತ್ರಿಯಲ್ಲಿ ಆಗುತ್ತಾ ಇದೆ. ರಾತ್ರಿಯಲ್ಲಾಗುವ ಸೂರ್ಯಗ್ರಹಣಗಳು ಹಗಲಿನಲ್ಲಿ ನಡೆಯುವ ಸಂಭವಿಸುವ ಚಂದ್ರಗ್ರಹಣಗಳು ನಮಗೆ ಕಾಣೋದಿಲ್ಲ, ಆದ್ರಿಂದ ಆಚರಣೆಗಿಲ್ಲ ಅಂತ. ಆದರೆ ಇದು ಗ್ರಹಣ ಸಂಭವಿಸ್ತಾ ಇರೋದು ಹೌದು, ಸಿಂಹ ರಾಶಿಯಲ್ಲಿ ಸಂಭವಿಸ್ತಾ ಇದೆ. ಆದ್ರಿಂದ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದ್ರು ಅನ್ನುವ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಫಲಗಳು ಇದ್ದೇ ಇರುತ್ತೆ. ಸೊ ಏನೇ ಆಗ್ಲಿ, ಗ್ರಹಣದ ಫಲದಲ್ಲಿ ಆ ಅಶುಭ ಫಲ ನಿವಾರಣೆ ಆಗಬೇಕು. ಅಷ್ಟೇ ಅಲ್ಲ, ರವಿ ಗ್ರಹ ನೀಚ ಸ್ಥಿತಿಗೆ ತುಲಾರಾಶಿಗೆ ರವಿ ಪ್ರವೇಶವಾಗುತ್ತಾ ಇದೆ. ಆ ತುಲಾರಾಶಿಗೆ ರವಿ ಪ್ರವೇಶವಾಗ್ತಿರೋದ್ರಿಂದ ಒಂದಿಷ್ಟು ರವಿಯಿಂದ ಸಮಸ್ಯೆಗಳು ಉಂಟಾಗಬಹುದು, ಅದು ಪರಿಹಾರವಾಗಬೇಕು. ಅಷ್ಟೇ ಅಲ್ಲ, ನವರಾತ್ರಿಯ ಆರಂಭದ ಕಾಲವಾದ್ರಿಂದ ಜಗಜ್ಜನನಿ ದುರ್ಗಾ ಪರಮೇಶ್ವರಿ ಅನುಗ್ರಹ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿಯ ಅನುಗ್ರಹವಾಗಬೇಕು. ಪ್ರತಿ ವರ್ಷ ನಾವು ಈ ಒಂದು ಸಂದರ್ಭದಲ್ಲಿಯೇ ಚಂಡಿಕಾ ಮಹಾಯಾಗವನ್ನು ಮಾಡತಕ್ಕಂಥದ್ದು. ಸೊ ಅದರಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು, ಬೆಂಗಳೂರಿನ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಒಂದು ಸೆಪ್ಟೆಂಬರ್ 21ನೇ ತಾರೀಕಿನ ಅಮಾವಾಸ್ಯೆ ಪರ್ವ ದಿನದಂದು ನಾವು ಮಹಾಚಂಡಿಕಾ ಯಾಗ ಹಾಗೂ ಸಹಸ್ರ ರವಿ ಶಾಂತಿ ಹೋಮ, ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿಯೊಟ್ಟಿಗೆ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರ್ತದೆ. ಪ್ರತಿ ಸಾರಿಯಂತೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಎಲ್ಲಾ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಬಾರಿಯ ಪ್ರಸಾದ ಒರಿಜಿನಲ್ ಮಾಣಿಕ್ಯ ರತ್ನಗಳು. ಸೂರ್ಯಗ್ರಹಣ ಜೊತೆಗೆ ನೀಚ ಸ್ಥಿತಿಯ ರವಿಯ ದೋಷ ಪರಿಹಾರವಾಗಬೇಕು, ರವಿಯಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ವಿಶೇಷವಾಗಿ ಸಹಸ್ರ ರವಿ ಶಾಂತಿಯನ್ನು ಮಾಡ್ತಾ ಇರುವಂತದ್ದು. ಆ ಮಾಣಿಕ್ಯ ಉಂಗುರವನ್ನ ಈಗಾಗಲೇ ವಿಶೇಷವಾಗಿ ಪರಮ ಪವಿತ್ರವಾದಂತಹ ಪುರಾಣ ಪ್ರಸಿದ್ಧವಾದ, ಇತಿಹಾಸ ಪ್ರಸಿದ್ಧವಾದಂತಹ 100 ವರ್ಷಗಳ ಇತಿಹಾಸ ಇರತಕ್ಕಂತಹ ಧನ್ವಂತರಿ ದೇಗುಲದಲ್ಲಿ ಆ ಉಂಗುರಗಳನ್ನ ಧನ್ವಂತರಿಯ ಪಾದಾರವಿಂದಗಳಲ್ಲಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡಿದ್ದೇನೆ. ಅದ್ರದ್ದು ವಿಡಿಯೋ ಹಾಕಿದ್ದೇನೆ. ಅಷ್ಟೇ ಅಲ್ಲದೆ ಈ ಒಂದು ಅಮ್ಮನವರ ಸನ್ನಿಧಾನದಲ್ಲೂ ಸಹ, ಆ ದುರ್ಗಾ ಪರಮೇಶ್ವರ ಸನ್ನಿಧಾನದಲ್ಲಿ ಆ ರತ್ನಗಳನ್ನ, ಆ ಒಂದು ಉಂಗುರಗಳ ಮಾಣಿಕ್ಯ ರತ್ನಗಳನ್ನ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೇವೆ. ಸೊ ಅದೊಂದು ವಿಡಿಯೋನು ಸಹ ನಿಮಗೆ ನೋಡಬಹುದು. ಈಗ ವಿಡಿಯೋ ಮುಂದೆ ಪ್ಲೇ ಮಾಡ್ತೇವೆ. ಸೊ ಅದರಿಂದ ಡಬಲ್ ಎನರ್ಜೈಸ್ಡ್ ಆದಂತಹ ಎರಡೆರಡು, ಅಂದ್ರೆ ಧನ್ವಂತರಿ ಸನ್ನಿಧಾನ ಹಾಗೂ ದುರ್ಗಾ ಪರಮೇಶ್ವರಿ ಸನ್ನಿಧಾನದ ಎನರ್ಜೈಸ್ ಆದಂತಹ ಮಾಣಿಕ್ಯ ಉಂಗುರವನ್ನ ಮತ್ತೆ ತ್ರಿಬಲ್ 3ನೇ ಬಾರಿಗೆ ಮಹಾಚಂಡಿಕಾ ಯಾಗದಲ್ಲಿ ಎನರ್ಜೈಸ್ ಮಾಡಿ, ಸಹಸ್ರ ರವಿ ಶಾಂತಿಯಲ್ಲಿ ಎನರ್ಜೈಸ್ ಮಾಡಿ, ನಿಮಗೆ ಮಹಾ ಸೂರ್ಯಗ್ರಹಣದ ಒಂದು ದೋಷವು ಪರಿಹಾರವಾಗಿ ರವಿ ಅನುಗ್ರಹ, ದುರ್ಗಾ ಅನುಗ್ರಹ, ದುರ್ಗತಿ ನಾಶಿನಿ, ಯಾವುದೇ ಕಷ್ಟಗಳು, ಕಷ್ಟ ಕೋಟೆಗಳಿದ್ರೂ ಸಹ ಛಿದ್ರ ಮಾಡ್ತಾಳೆ ಅಮ್ಮನವರು. ಅದು ಆರೋಗ್ಯ ಬಾಧೆ ಇರಲಿ, ಆರ್ಥಿಕ ಬಾಧೆ ಇರಲಿ, ಮಾಟ ಮಂತ್ರ ಇರಲಿ, ದೃಷ್ಟಿ ದೋಷಗಳಿರಲಿ, ಶತ್ರು ಬಾಧೆಗಳಿರಲಿ, ಕೋರ್ಟು ಕಚೇರಿ ಸಮಸ್ಯೆ ಇರಲಿ, ಏನೇ ಸಮಸ್ಯೆ ಇರಲಿ, ಅದನ್ನ ದುರ್ಗಾ ಪರಮೇಶ್ವರಿ ಪರಿಹಾರ ಮಾಡ್ತಾಳೆ. ಆದ್ರಿಂದ ಆ ಮಹಾಚಂಡಿಕಾ ಯಾಗದಲ್ಲಿ ಆ ಉಂಗುರಗಳನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರುವಂತಹ ಈ ವಿಶೇಷವಾದ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಉಂಗುರದ ಬೆರಳಲ್ಲಿ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಶೇಷ ವಿಚಾರ ತಲುಪಿಸಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.